ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಶಿಡ್ಲಘಟ್ಟ ನಗರದಲ್ಲಿ ಜೂನ್ 7ರಂದು ನಡೆಯಲಿರುವ ಐತಿಹಾಸಿಕ ಶ್ರೀರಾಮ ಶೋಭಾಯಾತ್ರೆಗೆ ಭರ್ಜರಿ ಸಿದ್ಧತೆಗಳು ಶುರುವಾಗಿವೆ. ಶೋಭಾಯಾತ್ರೆಯ ಯಶಸ್ಸಿಗಾಗಿ ಇಂದಿನಿಂದಲೇ ಪ್ರಚಾರ ಕಾರ್ಯ ಚುರುಕುಗೊಂಡಿದ್ದು, ನಗರದ ಬಸ್ ನಿಲ್ದಾಣದ ಬಳಿಯ ಶ್ರೀ ಸಲ್ಲಾಪುರಂ ದೇವಾಲಯದ ಮುಂಭಾಗದಲ್ಲಿ ಭವ್ಯ ಪ್ರಚಾರ ವಾಹನಕ್ಕೆ ಅಧಿಕೃತವಾಗಿ ಚಾಲನೆ ನೀಡಲಾಗಿದೆ. ಶ್ರೀರಾಮ ಶೋಭಾಯಾತ್ರೆ ಆಚರಣೆ ಸಮಿತಿ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ವಿವಿಧ ಹಿಂದೂ ಸಂಘಟನೆಗಳ ಮುಖಂಡರು, ನೂರಾರು ಕಾರ್ಯಕರ್ತರು ಹಾಗೂ ಭಕ್ತಾದಿಗಳು ಪಾಲ್ಗೊಂಡು ಜಯಘೋಷ ಮೊಳಗಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಆಚರಣೆ ಸಮಿತಿ ಅಧ್ಯಕ್ಷರಾದ ವೆಂಕಟೇಶ್ ಅವರು, ಜೂನ್ 7ರ ಶೋಭಾಯಾತ್ರೆಯನ್ನು ಅತ್ಯಂತ ಅದ್ದೂರಿಯಾಗಿ ಮತ್ತು ಶಾಂತಿಯುತವಾಗಿ ನಡೆಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ನಗರದ ಹೊರವಲಯದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಿಂದ ಈ ಭವ್ಯ ಶೋಭಾಯಾತ್ರೆ ಆರಂಭವಾಗಲಿದ್ದು, ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಲಿದೆ. ವಿವಿಧ ಕಲಾ ತಂಡಗಳು, ಭಜನಾ ಮಂಡಳಿಗಳು ಹಾಗೂ ಸಾಂಸ್ಕೃತಿಕ ತಂಡಗಳು ಈ ಮೆರವಣಿಗೆಗೆ ಮತ್ತಷ್ಟು ಕಳೆ ನೀಡಲಿವೆ. ಶ್ರೀರಾಮನ ಆದರ್ಶಗಳನ್ನು ಯುವ ಪೀಳಿಗೆಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಪ್ರಚಾರ ವಾಹನವು ಶಿಡ್ಲಘಟ್ಟ ನಗರದಾದ್ಯಂತ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಭಾಗಗಳಲ್ಲಿ ಜಾಗೃತಿ ಮೂಡಿಸಲಿದೆ. ಇನ್ನು ಸಮಿತಿಯ ಉಪಾಧ್ಯಕ್ಷರು ಮಾತನಾಡಿ, ಇದು ಯಾವುದೇ ರಾಜಕೀಯ ಕಾರ್ಯಕ್ರಮಲ್ಲ, ಸಮಾಜದಲ್ಲಿ ಏಕತೆ ಮತ್ತು ಸೌಹಾರ್ದತೆ ಬೆಳೆಸುವ ಧಾರ್ಮಿಕ ಉತ್ಸವ ಎಂದು ಸ್ಪಷ್ಟಪಡಿಸಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಮನವಿ ಮಾಡಿದ್ದಾರೆ. ಈ ಮಹಾ ಕಾರ್ಯಕ್ರಮದಲ್ಲಿ ಪ್ರಮುಖ ಅತಿಥಿಗಳಾಗಿ ರಘು ಸಕಲೇಶಪುರ ಹಾಗೂ ಮುಖ್ಯ ಭಾಷಣಕಾರರಾಗಿ ದಿಕ್ಸೂಚಿ ಹಾರಿಕಾ ಮಂಜುನಾಥ್ ಅವರು ಭಾಗವಹಿಸಿ ಯುವಜನತೆಗೆ ಪ್ರೇರಣಾದಾಯಿ ಸಂದೇಶ ನೀಡಲಿದ್ದಾರೆ. ಆತ್ಮೀಯ ಸಮಸ್ತ ಶಿಡ್ಲಘಟ್ಟ ಜನತೆಗೆ ವಂದಿಸುತ್ತಾ, ಏನು ಈ ತಿಂಗಳು 7ನೇ ತಾರೀಕು ನಡೆಯುವಂತಹ ಶ್ರೀರಾಮ ಶೋಭಾಯಾತ್ರೆ ಅಂಗವಾಗಿ ಈ ದಿನ ಪ್ರಚಾರದ ದೃಷ್ಟಿಯಿಂದ ನಾವೆಲ್ಲ ಇಲ್ಲಿ ಸೇರಿ ರಾಮರಥ ಹಾಗೂ 2 ಆಟೋಗಳನ್ನು ಪ್ರಚಾರವಾಗಿ ಬಿಡ್ತಾ ಇದ್ದೀರಿ. ಈ ಶೋಭಾಯಾತ್ರೆಯು ಇದೇ ತಿಂಗಳು 7ನೇ ತಾರೀಕು 11 ಗಂಟೆಗೆ ಹನುಮಂತಪುರ ಗೇಟು, ದಿಬ್ಬರಳ್ಳಿ ರಸ್ತೆ ಬಳಿ ಇರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಬಳಿ ಪ್ರಾರಂಭ ಆಗಿ ಮೆರವಣಿಗೆ ಮುಖಾಂತರ ಶಿಡ್ಲಘಟ್ಟದ ಬಸ್ ಸ್ಟ್ಯಾಂಡ್ನ 5 ಗಂಟೆಗೆ ವೇದಿಕೆ ಮುಖಾಂತರ ಅಂತ್ಯ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ 12 ಅಡಿ ರಾಮರ ವಿಗ್ರಹ, 10 ಅಡಿ ಈಶ್ವರನ ವಿಗ್ರಹ, ಕಲಾ ತಂಡಗಳು ಹಾಗೂ ಹನುಮಾನ್ ವೇಷಧಾರಿ, ನರಸಿಂಹಸ್ವಾಮಿ ವೇಷಧಾರಿ ಎಲ್ಲ ಭಾಗಿಯಾಗುತ್ತೆ. ಈ ಶ್ರೀರಾಮ ಶೋಭಾಯಾತ್ರೆಯ ಮೂಲ ಉದ್ದೇಶ ಒಂದೇ, ನಮ್ಮ ಹಿಂದೂಗಳೆಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಒಂದಾಗಬೇಕು ಅನ್ನೋ ಒಂದು ಮೂಲ ಉದ್ದೇಶ ಆಗಿರುತ್ತೆ. ಈ ಕಾರ್ಯಕ್ರಮಕ್ಕೆ ಸಮಸ್ತ ಶಿಡ್ಲಘಟ್ಟ ತಾಲೂಕಿನ ಹಿಂದೂ ಜನತೆ ಕೈಜೋಡಿಸಿ ನಮ್ಮ ಸನಾತನ ಧರ್ಮದ ಐಕ್ಯತೆಯನ್ನು ಮತ್ತು ಒಗ್ಗಟ್ಟನ್ನು ನಾವು ಪ್ರದರ್ಶಿಸಬೇಕಾಗುತ್ತೆ. ಅದರಿಂದ ಎಲ್ಲರೂ 7ನೇ ತಾರೀಕು ಜೂನ್ 7ನೇ ತಾರೀಕು ಹನುಮಂತಪುರ ಗೇಟ್ ಬಳಿ 11 ಗಂಟೆಗೆ ಎಲ್ಲ ಹಾಜರಿರಬೇಕಾಗಿ ಮತ್ತೊಮ್ಮೆ ಹಿಂದೂಗಳಲ್ಲಿ ವಿನಂತಿಸ್ಕೊತಾ ಇದ್ವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹೌದು, ಎಲ್ಲ ಹಳ್ಳಿಗಳು ಸಮಸ್ತ ನಮ್ಮ ಶಿಡ್ಲಘಟ್ಟ ತಾಲೂಕು ಎಷ್ಟಿದೆಯೋ ಅಲ್ಲಿ ಎಲ್ಲ ಹಳ್ಳಿಗಳಿಗೂ ಈ ರಥ ಹೋಗುತ್ತೆ ಮತ್ತು ಆಟೋಗಳು ಪ್ರಚಾರಕ್ಕೆ ಬರುತ್ತೆ. ಕಾರ್ಯಕ್ರಮಕ್ಕೆ ಎಷ್ಟು ಜನ ಸೇರುವ ನಿರೀಕ್ಷೆ ಇದೆ? ಕಾರ್ಯಕ್ರಮಕ್ಕೆ ಸುಮಾರು ಒಂದು 10,000 ಸಂಖ್ಯೆ ಸೇರುವ ನಿರೀಕ್ಷೆ ಇದೆ. ಈ ಬಾರಿ ಸೇರ್ತಾರೆ ಅಂತ ನಮಗೆಲ್ಲ ನಮ್ಮ ಹಿಂದೂಗಳೆಲ್ಲ ಒಗ್ಗಟ್ಟಾಗ್ತಾರೆ. ನಮ್ಮ ಹಿಂದೂಗಳು ಜಾತಿ ಮತ್ತು ಪಕ್ಷವನ್ನು ಬಿಟ್ಟು ಈ ನಾವೇನು ಮಾಡ್ತಾಯಿದ್ದೀರಿ ಶೋಭಾಯಾತ್ರೆಗೆ ಐಕ್ಯತೆ ನೋಡಿಸೋವಂಥ, ಒಗ್ಗಟ್ಟು ನೋಡಿಸೋವಂಥ ಕಾರ್ಯ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀರಿ. ಮಂಜುನಾಥ್ ಅಂತ, ನಾವು ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ನ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಈ ಟ್ರಸ್ಟ್ ಮಾಡಿದ ಉದ್ದೇಶ ಏನಂತಂದರೆ, ಒಂದು ಕಾರ್ಯಕ್ರಮನ ಯಾವುದೇ ಒಂದು ಪಕ್ಷದಾಗಲಿ ಒಂದು ಜಾತಿಯಿಂದಾಗಲಿ ನಡೆಯೋದಾಗಬಾರ್ದು. ಟ್ರಸ್ಟ್ನಲ್ಲಿ ಎಲ್ಲ ಪಕ್ಷದ ಮುಖಂಡರುಗಳಿದ್ದಾರೆ, ಎಲ್ಲ ಜಾತಿಯ ಒಬ್ಬ ಮುಖಂಡರುಗಳಿದ್ದಾರೆ. ಆ ಥರ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ. ಆ ಟ್ರಸ್ಟ್ ಮೂಲಕ ಈ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಮಾಡ್ಕೊಂಡು ಹೋಗುವಂಥ ಕೆಲಸ ನಡೀತಾ ಇದೆ. ನಮ್ಮ ಉಪಾಧ್ಯಕ್ಷರು ಹೇಳಿದಂತೆ ಹನುಮಂತಪುರ ಗೇಟ್ದಿಂದ ಒಂದು ಮೆರವಣಿಗೆ ಇದ್ದೇ ಇದೆ, ಅದನ್ನು ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ನಾವು ಈ ರಥ ಬಿಡ್ತಾ ಇರೋ ಉದ್ದೇಶ ಏನು ಅಂತಂದರೆ, ಪ್ರತಿ ಹಳ್ಳಿಗಳಲ್ಲೂ ನಾವು ಕಟ್ಟಕಡೆ ವ್ಯಕ್ತಿನೂ ಸಂಪರ್ಕ ಮಾಡೋಕ್ಕಾಗದೇ ಇದ್ದಾಗ ಈ ಒಂದು ರಾಮರಥದ ಮೂಲಕ ಅವರಿಗೆ ಕರಪತ್ರ ವಿತರಣೆ ಆಗುತ್ತೆ ಮತ್ತು ಅವ್ರನ್ನ ಕಾರ್ಯಕ್ರಮಕ್ಕೆ ಬರುವ ಆಹ್ವಾನ ಕೊಡುವಂಥ ಒಂದು ಇದಾಗುತ್ತೆ ಅಂತೇಳಿ ರಾಮರಥವನ್ನು ನಾವು ಬಿಟ್ಟಿರೋದು. ಯಾರೂ ಅಷ್ಟೇ ನಮ್ಮ ಹಿಂದೂ ಬಾಂಧವರು ಪ್ರತಿ ಹಳ್ಳಿಯಲ್ಲೂ ಈ ಕಾರ್ಯಕ್ರಮಕ್ಕೆ ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಬರಬೇಕು. ಈ ಕರಪತ್ರ ತಮಗೆಲ್ಲ ತಲುಪ್ತದೆ. ನಾವು ಸ್ವಯಂ ಯಾರೂ ಬಂದು ನಾವು ಕರಪತ್ರ ಕೊಟ್ಟಿಲ್ಲ ಅನ್ನೋ ಒಂದು ಗೊಂದಲ ಬೇಡ.
ಈ ರಾಮರಥವೇ ನಿಮಗೆ ಕರಪತ್ರವನ್ನು ಸೇರಿಸ್ತಾ ಇದೆ. ಹಾಗಾಗಿ ಎಲ್ಲ ಹಿಂದೂ ಬಾಂಧವರು ಒಗ್ಗಟ್ಟಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ನಮ್ಮ ಟ್ರಸ್ಟ್ ಕಡೆಯಿಂದ ಕಳಕಳಿಯಾಗಿ ಮನವಿ ಮಾಡ್ಕೊತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಯಾರ್ಯಾರು ಮುಖ್ಯ ಅತಿಥಿ? ವೇದಿಕೆ ಕಾರ್ಯಕ್ರಮ ಸಂಜೆ 5 ಗಂಟೆಯಿಂದ 6 ಗಂಟೆ ಮಧ್ಯದಲ್ಲಿ ನಡೆಯುತ್ತೆ. ಆ ಕಾರ್ಯಕ್ರಮಕ್ಕೆ ರಘು ಸಕಲೇಶ್ವರ ಅಂತ ಹಿಂದೂ ಮುಖಂಡರು ವಾಗ್ಮಿಗಳು ಅವರು ಬರ್ತಾರೆ. ಮತ್ತು ದಿಕ್ಸೂಚಿ ಭಾಷಣವನ್ನು ನಮ್ಮ ಹಾರಿಕಾ ಮಂಜುನಾಥ್ ಅನ್ನೋ ಒಂದು ಹುಡುಗಿ ಕುಮಾರಿ ಹಾರಿಕಾ ಮಂಜುನಾಥ್ ಅಂತ ಅವರು ಬರ್ತಾರೆ, ಅವರು ನಡೆಸ್ಕೊಡ್ತಾರೆ. ಶ್ರೀರಾಮ ಭೂಮಿ ಶೋಭಾಯಾತ್ರೆಗೆ